ಈಗ ನೀವು ಧಾರಾವಾಹಿ ಬಗ್ಗೆ ಹೇಳಿದ್ರಿ, ಕಿರುತೆರೆ ಪ್ರೇಕ್ಷಕರು ಸೀರಿಯಲ್ ಮತ್ತೆ ಸೀರಿಯಲ್ ಪಾತ್ರಗಳಿಗೆ ತುಂಬಾ ಕನೆಕ್ಟ್ ಆಗ್ಬಿಡ್ತಾರೆ. ಈಗ ನೀವ್ ಎಲ್ಲೇ ಹೋದ್ರು ಪಾರು ಎಲ್ಲಿ ಅಂತ ಕೇಳ್ಬೋದು, ಅಥವಾ ಪಾರುಗ್ ನೀವ್ ಯಾವಾಗ ಪ್ರಪೋಸ್ ಮಾಡ್ತೀರಾ, ಯಾವಾಗ ನಿಮ್ಮ ಮನಸ್ಸಿನ ಪ್ರೀತಿಯನ್ನ ಹೇಳ್ಕೊಡ್ತೀರಾ ಅಂತ ಕೇಳ್ಬೋದು. ಸೊ ಇಷ್ಟೆಲ್ಲ ಕನೆಕ್ಟ್ ಆಗುವಾಗ ನಿಜವಾಗ್ಲೂ ನಾವು ಸಿನಿಮಾ ಮಾಡಿ ಆ ಸಿನಿಮಾ ಪಾತ್ರದ ಮೂಲಕ ಹತ್ರ ಆದ್ವಿ ಅಂತಂದ್ರೆ ಅದೇ ದೊಡ್ಡ ಗೆಲುವು. ಖಂಡಿತವಾಗ್ಲು. ಅಂದ್ರೆ ಅದೊಂದು ಚಾಲೆಂಜ್ ಇತ್ತು. ಅಂದ್ರೆ ಸುಮಾರು ನನಗೆ ಗೊತ್ತಿಲ್ಲ, ಸುಮಾರು ಜನ ಹೇಳೋರು ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಡೈಲಿ ಬರೋದ್ರಿಂದ ಮುಖ ಎಕ್ಸ್ಪೋಸ್ ಆಗುತ್ತೆ ಜಾಸ್ತಿ, ಸಿನಿಮಾಗೆ ಅದು ಜನ ಕಷ್ಟ ಬರೋದು ಹಂಗೆ ಹಿಂಗೆ ಅಂತ ಕುತೂಹಲ ಇಟ್ಕೋಬೇಕು ಕಲಾವಿದ್ರು ಅಂತ. ಬಟ್ ನಾನು ಯಾವಾಗಲೂ ಅನ್ಕೊಳ್ಳೋದು, ಯಾಕೆ ನೀವು ಚೆನ್ನಾಗಿ ಮಾಡಿದ್ರೆ, ಕಾಂಟೆಂಟ್ ಚೆನ್ನಾಗಿದೆ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸೀರಿಯಲ್ನ ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂದರೆ ಜನ, ಸಿನಿಮಾ ಕಾಂಟೆಂಟ್ ಚೆನ್ನಾಗಿದೆ, ಸಿನಿಮಾ ಆ್ಯಕ್ಟಿಂಗ್ ನೀವು ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆ ಜನರಿಗೆ ಎಂಟರ್ಟೈನ್ಮೆಂಟ್ ಏನು ಕೊಡಬೇಕು ಅದನ್ನ ಕೊಡ್ತಾ ಇದ್ದೀರಾ ಅಂದರೆ ಯಾಕೆ ಬರಲ್ಲ ಅನ್ನೋಂಥದ್ದು ಕ್ವೆಶನ್ ಇತ್ತು. ಅದಕ್ಕೆ ಒಂದು ಆನ್ಸರ್ ಸಿಕ್ಕಿದೆ, ಜನ ಬರ್ತಾರೆ, ನೀವು ಚೆನ್ನಾಗಿ ಮಾಡಬೇಕಷ್ಟೆ. ನೀವು ಯಾವುದೇ ಕಂಟೆಂಟ್ ಇರಲಿ, ಈಗ ನಾವು ಹೇಳ್ದಂಗೆ ಯಾವುದೇ ಸ್ಟಾರ್ ಸಿನಿಮಾ ಇರಲಿ, ಯಾರೇ ಇರಲಿ, ಚೆನ್ನಾಗಿ ಮಾಡಲಿಲ್ಲ ಜನ ಬರಲ್ಲ. ಚೆನ್ನಾಗಿ ಮಾಡಿದ್ರೆ ಯಾರೇ ಮಾಡಿದ್ರು ಜನ 100% ಮನಸ್ಸಿಂದ ಅದನ್ನ ಆಕ್ಸೆಪ್ಟ್ ಮಾಡಿ ಬರ್ತಾರೆ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಅಪಾಯದ ಎಚ್ಚರಿಕೆ ಅಂತ ನನಗನ್ಸುತ್ತೆ. ಕೆಲವೊಂದು ಆರ್ಟಿಸ್ಟ್ ಹೇಳಿದ್ದಿದೆ, ಅಂದರೆ ಸೀರಿಯಲ್ ಮಾಡ್ತಾ ಇರೋರು, ಕೆಲವರಿಗೆ ಸೀರಿಯಲ್ ಮಾಡ್ತಾ ಇದ್ದವರಿಗೆ ಸಿನಿಮಾ ಮಾಡಬೇಕು ಅನ್ನುವಂಥ ಆಸೆ, ಆದರೆ ಇಂಡಸ್ಟ್ರಿಲಿ ಸೀರಿಯಲ್ ಮಾಡಿದ್ರು ಅಂತಂದರೆ ಸಿನಿಮಾದಲ್ಲಿ ಬೇಡ ಅಂತ ಹೇಳೋದು ಕೂಡ ಇದೆಯಂತೆ. ನಿಮ್ಗೆ ಯಾವುದೇ ರೀತಿ ಅನುಭವ ಆಗಿದೆಯಾ? ಅಲ್ಲ, ಇಂಥದ್ದು ಇದೆ, ನಾನು ಕೇಳ್ಪಟ್ಟಿದ್ದೀನಿ. ಅಂದರೆ 100% ಅಂದರೆ ವೆರಿ ಪ್ರಾಕ್ಟಿಕಲಿ ನೀವು ಮಾತಾಡ್ತಿದ್ದೀರಾ, ಎಲ್ಲೋ ಒಂದು 40% 50% ಇದೆ ಆ ಮಾತು. ಬಟ್ ನಾನು ಹೇಳೋದು, ಇವಾಗ ನಮ್ಮ ಸಿನಿಮಾಗಳಲ್ಲಿ ಈಗ ಯಶ್ ಸರ್ನ ತಗೊಂಡ್ರೆ, ಯಶ್ ಸರ್ ಕೂಡ ಸಿನಿಮಾದಿಂದ ಸೀರಿಯಲಿಂದ ಬಂದಿದ್ದು, ಶಾರುಖ್ ಖಾನಿಂದ ಹಿಡಿದು ಇಲ್ಲಿ ಯಾರಿಗೂ ಗೊತ್ತಿಲ್ಲದು ಸುದೀಪ್ ಅಣ್ಣ ಕೂಡ ಸೀರಿಯಲ್ ಮಾಡಿದ್ದಾರೆ. ಅಂದರೆ ಎಲ್ಲರೂ ಕೂಡ ಸೀರಿಯಲಲ್ಲಿ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾನು ಹೇಳೋದು ಅದರಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ ಅಂತೀನಿ. ಇವತ್ತಿರೋ ಕಾಂಪಿಟೇಷನ್ಗೆ, ಇವತ್ತಿರೋ ಕಾಂಪಿಟೇಟಿವ್ ವರ್ಲ್ಡ್ಗೆ ನಾವು ಸಿನಿಮಾ ಮಾಡಲಿ, ಇನ್ನೇನೇ ಮಾಡಲಿ, ಜನರು ನಾವು ನಮ್ಮ ಬೇರೆ ಸಿನಿಮಾಗಳ ಜೊತೆ ಫೈಟ್ ಮಾಡ್ತಾ ಇಲ್ಲ, ನಾವು ವರ್ಲ್ಡ್ ಸಿನಿಮಾಸ್ ಜೊತೆ ಫೈಟ್ ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ರಿಲೀಸ್ ಅಂದರೆ, ಈ ಫ್ರೈಡೇ ರಿಲೀಸ್ ಅಂತ ನಾವು ಅಂದರೆ, ಕನ್ನಡ ಸಿನಿಮಾ 8, 9, 10 ಸಿನಿಮಾಗಳು ರಿಲೀಸ್ ಇರ್ಬೋದು. ಅದ್ರ ಜೊತೆಗೆ 3 ತಮಿಳ್ ಸಿನಿಮಾ ಇರುತ್ತೆ, 2 ತೆಲುಗು ಸಿನಿಮಾ ಇರುತ್ತೆ, 2 ಮಲಯಾಳಂ ಸಿನಿಮಾ ಇರುತ್ತೆ, 2 ಬಾಲಿವುಡ್ ಸಿನಿಮಾ ಇರುತ್ತೆ, 3 ಹಾಲಿವುಡ್ ಸಿನಿಮಾ ಇರುತ್ತೆ. ನಾವು ಇದೆಲ್ಲರ ಜೊತೆ ಕಾಂಪೀಟ್ ಮಾಡ್ತೀವಿ. ಕಾಂಪಿಟೇಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಥಿಯೇಟರ್ ಸಿಗೋದಿಂದ ಹಿಡಿದು, ಪ್ರೈಮ್ ಶೋಸ್ ಸಿಗೋಯಿಂದ ಹಿಡಿದು, ಪ್ರೇಕ್ಷಕರಿಂದ ಹಿಡಿದು. ಇದು ಪ್ರೇಕ್ಷಕರು ಎಷ್ಟು ಈಸಿಯಾಗಿ ಅಂದರೆ, ಈಗ ಕರೆಂಟ್ಲಿ ಚಾವಾ ಮತ್ತು ಡ್ರ್ಯಾಗನ್ ಇವೆರಡು ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ಅಂದರೆ ಒಂದು ಪ್ಯಾನ್ ಇಂಡಿಯಾ ಲೆಕ್ಕದಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ಇದೆರಡು ಟ್ರೆಂಡಿಂಗಲ್ಲಿರುವಂಥ ಸಿನಿಮಾಗಳು, ದೊಡ್ಡ ಬಡ್ಜೆಟಲ್ಲಿ ಆಗಿರುವಂಥ ಸಿನಿಮಾಗಳು, 100 ಕೋಟಿ ಹಾಕಿರುವಂಥ ಸಿನಿಮಾಗಳು, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸು. ಇವ್ರ ಜೊತೆ ಒಂದು ಸಣ್ಣ ತಂಡ, ಹೊಸ ತಂಡ, ಒಂದು ಕನ್ನಡ ಸಿನಿಮಾ ಚಿಕ್ಕ ಬಡ್ಜೆಟ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ನ ತೊಗೊಂಡು ಬರ್ತೀವಿ. ಎಷ್ಟು ಕಷ್ಟ ನಮಗೆ ಫೈಟ್ ಮಾಡೋದಕ್ಕೆ. ಈ ಫೈಟು ಯಾವಾಗಲೂ ಇದ್ದೇ ಇದೆ. ಬಟ್ ಒಳ್ಳೆ ಕಂಟೆಂಟ್ನ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಾಗ ಯಾವತ್ತೂ ಜನ ಯಾವತ್ತೂ ಜನರು ಏನು ಒಳ್ಳೆ ಸಿನಿಮಾ ಕೈ ಬಿಟ್ಟಿಲ್ಲ, ಖಂಡಿತವಾಗ್ಲೂ ಬೆಂಬಲಿಸ್ತಾರೆ. ಸೊ ಈಗ ಸೀರಿಯಲ್ ಆ್ಯಕ್ಟರ್ಸ್ದು ಅಂತ ತೊಗೊಂಡ್ರು ಕೂಡ, ಈಗ ನಾವು ರೀಸೆಂಟ್ ತೊಗೊಂಡ್ರೆ, ಈಗ ದೀಕ್ಷಿತ್ ಶೆಟ್ಟಿ ಅವ್ರದ್ದು ದಿಯಾ ಸಿನಿಮಾ ಹಿಟ್ ಆಯಿತು, ಅದು ಈಗ ರೀಸೆಂಟ್ಲಿ ಬ್ಲಿಂಕ್ ಕೂಡ ವರ್ಕ್ ಆಯಿತು. ಅವರು ಕೂಡ 5-6 ವರ್ಷ ಜೀ ಕನ್ನಡದಲ್ಲಿ ನಾಗಿಣಿಯಲ್ಲಿದ್ದವರು. ಈಗ ಪ್ರಾಬಬ್ಲಿ ವಿರಾಟ್ನ ತೊಗೊಂಡ್ರೆ, ಸೊ ಅವರು ಕೂಡ ರಾಯಲ್ ಅನ್ನೋ ಸಿನಿಮಾ ಬಂತು, ಅದಕ್ಕಿಂತ ಮುಂಚೆ ಕಿಸ್ ಅನ್ನೋ ಸಿನಿಮಾ ಬಂತು, ಜೊತೆಯಲ್ಲಿ ಜೀ ಕನ್ನಡದಲ್ಲಿ 5 ವರ್ಷ ಮಾಡಿದ್ರು. ಅವರು ಅಂತಲ್ಲ, ನಾನು ಹೇಳೋದು ಎಲ್ಲ ನಮ್ಮ ಕಲರ್ಸಲ್ಲಿರಲಿ, ಜಿಯಲ್ಲಿರಲಿ, ಎಲ್ಲ ಸೀರಿಯಲ್ ಆ್ಯಕ್ಟರ್ಸ್ ಇರಲಿ, ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಅಂದರೆ ಜನ 100% ಆಕ್ಸೆಪ್ಟ್ ಮಾಡ್ತಾರೆ ಅಂತ ನಾನು ಹೇಳೋದು. ಆ್ಯಂಡ್ ಪ್ರಾಬಬ್ಲಿ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.